ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನನ್ನ ಮೇಲೆ ಕೈ ಮಾಡಿಬಿಟ್ಟೆ ಅಲ್ಲ ನೀನು. ಇವನು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಇವನ ಸೊಸೆನ ಇವನು ಹಿಂಗೆ ಬಳಸ್ಕೊಂಡಿದ್ದಾನೆ ಅನ್ನೋದು ನನಗೆ ಗೊತ್ತು. ನನ್ನ ಪವರ್ ಏನು ಅಂತ ತೋರಿಸ್ತೀನಿ ಅಂತಾನೆ ನಾಗರಾಜ. ಆಗ ಶಿವರಾಮೇಗೌಡರು ಕುಸ್ದು ಕೂರ್ತಾರೆ. ಶಿವರಾಮ ಅಂತಾರೆ ಚಿಕ್ಕಪ್ಪ. ಸುಮ್ಮನಿರಿ ಅಂತ ಕೈಯಲ್ಲಿ ಸನ್ನೆ ಮಾಡಿ ಅಲ್ಲಿಂದ ಹೊರಗಡೆ ಬರ್ತಾರೆ ಶಿವರಾಮೇಗೌಡರು. ಆಗ ನಾಗರಾಜ ಫೋನಲ್ಲಿ ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಇದೆ. ಆ ಶಿವರಾಮೇಗೌಡ ತನ್ನ ಸೊಸೆನ ಮನೆಯಿಂದ ಓಡಿಸಿ ಔಟ್ ಹೌಸಲ್ಲಿ ಇಟ್ಟವನೆ. ಅವನ ಸೊಸೆನ ಔಟ್ ಹೌಸಲ್ಲಿ ಇಟ್ಟು ಇವನು ಹೊರಗಡೆ ಸಾಚ ಅನ್ನೋ ತರಹ ಮೆರಿತವನೆ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಇದೇ ಆಗಿರಬೇಕು ಅಂತ ಕಾಲ್ ಕಟ್ ಮಾಡಿ ಇವನು ಇಮೇಜ್ ಬಿಲ್ಡ್ ಮಾಡಿಕೊಂಡು ಓಡಾಡ್ತಿದ್ದಾನೆ. ಜನ ಇವನ್ನ ಕಂಡಲ್ಲಿ ಉಗಿಬೇಕು. ಆ ಮಟ್ಟಕ್ಕೆ ಇವನ ಇಮೇಜ್ ಡ್ಯಾಮೇಜ್ ಮಾಡಲಿಲ್ಲ ಅಂದರೆ ನಾನು ರಿಪೋರ್ಟರ್ ನಾಗರಾಜನೇ ಅಲ್ಲ ಅಂತಾನೆ. ಅದನ್ನೆಲ್ಲ ಶಿವರಾಮೇಗೌಡರು ಕೇಳಿಸ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಈಚೆ ಶಿವರಾಮೇಗೌಡರ ಮನೆ ಗೇಟ್ ಹತ್ರ ಪ್ರೆಸ್ನವರು ಬಂದಿರ್ತಾರೆ. ಆಗ ಸೆಕ್ಯೂರಿಟಿ ನೋಡಿ, ಮಿನಿಸ್ಟರ್ ಸಾಹೇಬ್ರ ಅನುಮತಿ ಇಲ್ಲದೆ ಒಳಗಡೆ ಯಾರಿಗೂ ಪ್ರವೇಶ ಇಲ್ಲ. ಅದು ಮೀಡಿಯಾನೇ ಆಗಿರಲಿ ಬೇರೆ ಯಾರೇ ಆಗಿರಲಿ, ಇದು ನಮಗೆ ಕೊಟ್ಟಿರೋ ಆದೇಶ ಅಂತಾರೆ. ವೀಕ್ಷಕರೇ, ಈ ಆರೋಪದ ಬಗ್ಗೆ ಭದ್ರತಾ ಸಿಬ್ಬಂದಿಯವರನ್ನು ಕೇಳಿದರೆ ನಮ್ಮ ಹತ್ರ ಏನು ಕೇಳಬೇಡಿ ಅಂತ ಉತ್ತರನ ನೀಡ್ತಿದ್ದಾರೆ. ಇದ್ರ ಜೊತೆಗೆ ಸಚಿವರ ಕುಟುಂಬದವರ ಸಂಪರ್ಕಿಸುವ ಪ್ರಯತ್ನ ನಡೀತಿದೆ. ಆದರೆ ಇದುವರೆಗೆ ಕುಟುಂಬದ ಯಾವುದೇ ಸದಸ್ಯರಿಂದ ಪ್ರತಿಕ್ರಿಯೆ ಲಭ್ಯ ಆಗಿಲ್ಲ. ಅದೇ ರೀತಿ ಶಿವರಾಮೇಗೌಡರನ್ನು ನಾವು ನೇರವಾಗಿ ಸಂಪರ್ಕಿಸಲು ಪ್ರಯತ್ನ ಪಡ್ತಿದ್ದೀವಿ. ಆದರೆ ಅವರು ಇಲ್ಲಿವರೆಗೆ ನಮಗೆ ಸಿಕ್ಕಿಲ್ಲ. ಆ ಪ್ರಯತ್ನದಲ್ಲಿ ನಾವಿದ್ದೀವಿ ಅಂತಾರೆ ರಿಪೋರ್ಟರ್ಸ್. ಅದನ್ನೆಲ್ಲ ನೋಡ್ತಿದ್ದ ಅಜ್ಜಿ, ಮೋನ್ಲಾ, ಏನೇ ಇದು, ಯಾಕೆ ಹೀಗೆಲ್ಲ ಆಯ್ತಿದ್ದು ಅಂತಾರೆ. ಅದೇ ನನಗೆ ಅರ್ಥ ಆಯ್ತಿಲ್ಲ. ಆದರೆ ಒಂದು ಕೆಲಸ ಮಾಡುವ, ಇವರು ಹೋಗೋ ಗಂಟ ವಿದ್ಯೆನ ಹಟ್ಟಿ ಒಳಗೆ ಕರ್ಕೊಂಡ್ಬಿಟ್ರೆ ಹೆಂಗಿರ್ತದೆ ಅಂತಾರೆ ಮೋನ. ಅವಳು ಸ್ವಾಭಿಮಾನಿ ಕಣೆ, ಯಾವುದೇ ಕಾರಣಕ್ಕೂ ಬರೋಕ್ಕಿಲ್ಲ. ಈಗ ಬಂದ್ರೂ ಇವ್ರು ಕೇಳೋ ಪ್ರಶ್ನೆಗೆ ಅವಳು ಉತ್ತರ ಕೊಟ್ಟರೆ ಇನ್ನೊಂದು ಅನಾಹುತಕ್ಕೆ ದಾರಿ ಆಯ್ತದೆ ಅಂತಾರೆ ಅಜ್ಜಿ. ಈ ವಿಚಾರನ ಅವಳಿಗೆ ಹೇಳುವ ಅಂತ ಫೋನ್ ಮಾಡ್ತಾನೆ ಅವನಿ, ಆದರೆ ಅವಳು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತಾರೆ ಮೋನ. ವೀಕ್ಷಕರೇ, ಸಚಿವರ ಸೊಸೆ ಔಟ್ ಹೌಸಲ್ಲಿ ಇದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಆರೋಪದಲ್ಲಿ ಎಷ್ಟು ಸತ್ಯ ಇದೆ, ಸುಳ್ಳಿದೆ ಅನ್ನೋದು ತಿಳ್ಕೋಬೇಕಾಗಿದೆ. ಗರ್ಭಿಣಿ ಸೊಸೆನ ಔಟ್ ಹೌಸಲ್ಲಿ ಇಟ್ಟಿದ್ದಾರೆ ಅನ್ನೋ ಆರೋಪ ಸುಳ್ಳ ಅಥವಾ ಸತ್ಯನ? ಇಟ್ಟಿದ್ರೂ ಕೂಡ ಯಾಕೆ ಇಟ್ಟಿದ್ದಾರೆ? ಈ ಎಲ್ಲ ಪ್ರಶ್ನೆಗಳಿಗೂ ಶಿವರಾಮೇಗೌಡರ ಕೈಯಲ್ಲೇ ಉತ್ತರ ಕೊಡಬೇಕು. ಅದಕ್ಕೆ ಅವ್ರ ಕಡೆಯಿಂದ ಸ್ಪಷ್ಟತೆ ಕೂಡ ಸಿಗಬೇಕಾಗಿದೆ. ಅದಕ್ಕೂ ಮುಂಚೆ ಬನ್ನಿ, ಆ ಔಟ್ ಹೌಸ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಪ್ರೆಸ್ನವರು ಕೆಲವರು ಅಲ್ಲಿಗೆ ಹೊರಡ್ತಾರೆ. ಆಗ ಕ್ವಾಟ್ಲೆ ಅಂತಮ್ಮ, ಇವತ್ತು ಮಾವಯ್ಯನವರು ಹೋಗಿರೋದು ಚಿಕ್ಕ ತಾತನ ಹಳೆಯ ನ್ಯಾಯ ತೀರ್ಮಾನಕ್ಕೆ. ಅವನು ಮೀಡಿಯಾದಲ್ಲಿ ಇರೋದ್ರಿಂದ ಅವನದ್ದೇನಾದರೂ ಪಿತೂರಿ ಇರ್ಬೋದೆ ಅಂತಾನೆ ಕ್ವಾಟ್ಲೆ. ನನಗೂ ಗೊತ್ತಾಗ್ತಿಲ್ಲ ಕಣ್ಲ ಕ್ವಾಟ್ಲೆ ಅಂತಾನೆ ಭದ್ರ. ಆಗ ಪ್ರೆಸ್ನವರು, ಸದ್ಯಕ್ಕೆ ಸಿಕ್ಕಿದ ಮಾಹಿತಿ ಪ್ರಕಾರ ಶಿವರಾಮೇಗೌಡರು ತಮ್ಮ ನಿವಾಸಕ್ಕೆ ಬರ್ತಿದ್ದಾರೆ. ಅದಕ್ಕೆ ಅವ್ರ ಕಡೆಯಿಂದ ಸ್ಪಷ್ಟತೆ ಸಿಗಬೇಕಾಗತ್ತೆ ಅಂತಾರೆ. ಈಚೆ ಇನ್ನೊಬ್ಬಳು ರಿಪೋರ್ಟರ್, ವೀಕ್ಷಕರೇ ಇದೇ ನೋಡಿ ಸಚಿವರ ಗರ್ಭಿಣಿ ಸೊಸೆ ಇರುವ ಔಟ್ ಹೌಸ್. ಬನ್ನಿ ವೀಕ್ಷಕರೇ, ಸಚಿವರೇ ಬರ್ತಿದ್ದಾರೆ, ಅವ್ರ ಹತ್ರನೇ ನಾವು ಉತ್ತರನ ಕೇಳೋಣ ಅಂತಾಳೆ. ಆಗ ಎಲ್ಲರೂ ರಿಪೋರ್ಟರ್ಗಳು ಓಡಿ ಬಂದು ಶಿವರಾಮೇಗೌಡರ ಹತ್ರ, ನಮಸ್ತೆ ಸರ್, ನಿಮ್ಮ ಗರ್ಭಿಣಿ ಸೊಸೆ ಮನೇಲಿ ಇಲ್ಲ, ಔಟ್ ಹೌಸಲ್ಲಿ ಇದ್ದಾಳೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮನ್ನೇ ಕೇಳ್ತಿರೋದು, ಏನು ಹೇಳ್ತೀರಾ? ಹಾಗಾದರೆ ಔಟ್ ಹೌಸಲ್ಲಿ ಇರೋ ನಿಮ್ಮ ಸೊಸೆನ ನಾವು ಕವರ್ ಮಾಡ್ಬೋದಾ? ನೀವು ನಿಮ್ಮ ರಾಜಕೀಯದ ಬೆಳವಣಿಗೆಗೋಸ್ಕರ ನಿಮ್ಮ ಸೊಸೆನ ಟ್ರಂಪ್ ಕಾರ್ಡ್ ಆಗಿ ಯೂಸ್ ಮಾಡ್ತಿದ್ದೀರಾ ಅಂತ ಜನರು ಆರೋಪ ಮಾಡ್ತಿದ್ದಾರೆ. ಇದು ಸತ್ಯನಾ ಸುಳ್ಳ? ಏನಾದರೂ ಮಾತಾಡಿ ಸರ್, ನಿಮ್ಮನ್ನೇ ಕೇಳ್ತಿರೋದು ಅಂತಾರೆ. ಆದರೆ ಶಿವರಾಮೇಗೌಡರು ಏನು ಮಾತಾಡದೆ ಕಾರಿಂದ ಇಳಿದು ಮನೆಯೊಳಗಡೆ ಹೋಗ್ತಾರೆ. ಆಗ ಅಜ್ಜಿ, ಶಿವರಾಮ, ಓ ಶಿವರಾಮ, ಏನಾತ್ಲ ಅಂತ ಓಡಿ ಬರ್ತಾರೆ. ಮನೆಯವರೆಲ್ಲ ಬರ್ತಾರೆ. ಹೇಳಲಾ, ಮಾತಾಡ್ಲಾ, ನಿನ್ನೆ ಕೇಳ್ತೀವಿ, ಅವ್ರು ಯಾಕೆ ಬಂದಿದ್ದಾರೋ? ಏಯ್ ಶಿವರಾಮ, ನಿನ್ನೆ ಕೇಳ್ತಿರೋದು, ಮಾತಾಡ್ಲಾ ಅಂತಾರೆ ಅಜ್ಜಿ. ಅಪ್ಪಯ್ಯ, ನೀನು ಹೀಗೆ ಧೈರ್ಯಗೆಟ್ರೆ ಹೆಂಗಪ್ಪಯ್ಯ? ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ, ಮಾತಾಡಪ್ಪಯ್ಯ, ಅದೇನಾಯಿತು ಅಂತ ಹೇಳಿ ಅಪ್ಪಯ್ಯ ಅಂತಾನೆ ಭದ್ರ. ಅಯ್ಯೋ ಶಿವನೇ, ಲೇ ವೆಂಕಟೇಶ, ನೀನಾದರೂ ಹೇಳಲಾ, ಏನಾಯಿತೋ ಅಂತಾರೆ ಅಜ್ಜಿ. ಅಮ್ಮೋರೆ, ಅದು ಅಂತ ಅಲ್ಲಿ ನಡೆದಿರೋದನ್ನೆಲ್ಲ ಹೇಳ್ತಾನೆ ವೆಂಕಟೇಶ. ಈಚೆ ಗೇಟ್ ಹತ್ರ ಹೊರಗಡೆ ಪ್ರೆಸ್ನವರು, ಅವರು ಅಧಿಕೃತ ಪ್ರತಿಕ್ರಿಯೆಗಾಗಿ ನಾವೆಲ್ಲ ಕಾಯ್ತಿದ್ದೀವಿ ಅಂತ ಇರ್ತಾರೆ. ಅದನ್ನು ನಿಂತಿದ್ದ ಚಿತ್ರ ಈಶ್ವರಿ ಹತ್ರ, ಇದೇನವ್ವ ದೊಡ್ಡಪ್ಪ ಏನು ಹೇಳ್ದೆ ಹೊರಟೋದ್ರು, ಈ ಕಡೆ ಸೆಕ್ಯೂರಿಟಿ ಬೇರೆ ಬಿಡ್ತಿಲ್ಲ ಅಂತಾಳೆ. ಬಿಡಾಕಿಲ್ಲ ಅಂತ ನಾವು ಸುಮ್ಮನಾಗ್ಬಿಟ್ರೆ ನಾವು ಅಂದ್ಕೊಂಡಿರೋ ಕೆಲಸ ಆಗೋಕ್ಕಿಲ್ಲ ಚಿತ್ರ. ಹೆಂಗಾನ ಮಾಡಿ ಇವರನ್ನು ಒಳಕ್ಕೆ ಬಿಡೋ ಹಾಗೆ ಮಾಡಬೇಕು. ರೀ ಗೋಪಾಲ, ಬಿಡಿ ಅವರನ್ನು ಅಂತಾಳೆ ಈಶ್ವರಿ. ಆಗ ಗೋಪಾಲ್ ಗೇಟನ್ನು ಓಪನ್ ಮಾಡ್ತಾರೆ. ಪ್ರೆಸ್ನವರೆಲ್ಲ ಓಡಿ ಬರ್ತಾರೆ. ನೋಡ್ದಾ, ನಿಮ್ಮ ದೊಡ್ಡಪ್ಪ ಉತ್ತರ ಕೊಡೋಕ್ಕಾಗದೆ ಒಳಗೆ ಹೋಗಿ ಕುಂತವನೆ, ಬಿಡ್ತಾರೆ ಈ ಪ್ರೆಸ್ನವರು? ಕೆದಕಿ ಅದನ್ನೇ ಕೇಳ್ತಾರೆ, ಉತ್ತರ ಕೊಡೋಕ್ಕಾಗದೆ ಏಟೆಲ್ಲ ಒದ್ದಾಡ್ತಾನೆ. ಇವ್ರು ಕೇಳೋ ಒಂದೊಂದು ಪ್ರಶ್ನೆಗೂ ದೊಡ್ಡಪ್ಪ ತಲೆ ತಿರುಗಿ ಬೀಳೋ ಹಂಗಾಯ್ತದೆ, ಬಾ ನೋಡುವ ಅಂತ ಈಶ್ವರಿ ಬರ್ತಾಳೆ.
ಈಚೆ ಶಿವರಾಮೇಗೌಡರಿಗೆ ನಾಗರಾಜ್ ಹೇಳಿದ ಮಾತೇ ನೆನಪಾಗ್ತಿರುತ್ತೆ. ಅತ್ತೆ ಅವರಿಗೆಲ್ಲವೇ ಚೆನ್ನಾಗಿ ಬೈದ್ಬಿಟ್ಟು ಕಳಿಸ್ಬಿಟ್ಟು ಬರ್ತೀನಿ ಇರಿ ಅಂತ ಮೌನ ಹೊರಡುವಾಗ, ಅವ್ವ ಬೇಡವ್ವ, ಒಂದು ನಿಮಿಷ, ಈಗ ನಾವೇನಾರ ಹೋಗಿ ಮಾತಾಡಿದರೆ ಪರಿಸ್ಥಿತಿ ಬೇರೆ ಥರನೇ ತಿರುಗ್ಬೋದು, ಅದಕ್ಕೆ ಒಸಿ ಸಮಯ ತಗೊಂಡು ಆಮೇಲೆ ಮಾತಾಡುವ ಅಂತಾನೆ ಭದ್ರ. ಅಯ್ಯೋ ಯಾಕೆ ಹೀಗೆಲ್ಲ ಆಯಿತು, ಯಾವ ಕೆಟ್ಟ ನನ್ನ ಮಕ್ಕಳು ಹಿಂಗೆಲ್ಲ ಹೇಳಿದ್ರಪ್ಪ, ಇಷ್ಟು ವರ್ಷ ನನ್ನ ಮಗ ಕಾಪಾಡ್ಕೊಂಡು ಬಂದಿದ್ದ ಗೌರವನ ಎಲ್ಲ ಹಾಳು ಮಾಡಿದ್ರಲ್ಲ ಅಂತ ಅಜ್ಜಿ ಅಳ್ತಾರೆ. ಆಗ ಪ್ರೆಸ್ನವರು ಅಲ್ಲಿಗೆ ಬಂದು, ಸರ್ ನಾವು ಆಗ್ಲಿಂದ ಪ್ರಶ್ನೆನ ಕೇಳ್ತಾ ಇದ್ದೀವಿ, ನೀವು ಉತ್ತರ ಕೊಡ್ತಿಲ್ಲ, ನಾವು ಕೇಳೋ ಪ್ರಶ್ನೆಗೆ ನೀವೇ ಉತ್ತರ ಕೊಡಬೇಕು, ಯಾಕಂದರೆ ಈ ಆರೋಪ ಬಂದಿರೋದು ನಿಮ್ಮ ಮೇಲೆ, ಇದು ಸತ್ಯನಾ ಅಥವಾ ಬರೀ ಆರೋಪನಾ ಅಂತ ನೀವೇ ಕ್ಲಾರಿಟಿ ಕೊಡಬೇಕು ಅಂತಾರೆ. ಸರ್ ನಿಮ್ಮ ಮೌನ ಉತ್ತರ ಆಗಲ್ಲ ಸರ್, ದಯವಿಟ್ಟು ಉತ್ತರ ಕೊಡಿ ಸರ್ ಅಂದ. ಹಾಗೆ ನಿಮ್ಮ ಸೊಸೆ ಮನೇಲಿ ಇಲ್ವಂತೆ, ಅವರು ಗರ್ಭಿಣಿ ಅಂತಲೂ ಕರುಣೆ ತೋರಿಸದೆ ಔಟ್ ಹೌಸಲ್ಲಿ ಇರೋ ಹಾಗೆ ಮಾಡಿರೋದು ಸತ್ಯನಾ ಸುಳ್ಳ ಅಂತಾರೆ. ಗೌಡನ ಗ್ರಾಚಾರ ಅಂದರೆ ಇದು ಕಣೋ, ನಿನ್ನ ಮಾನ ಮರ್ಯಾದೆ ಇವತ್ತು ರಾಜ್ಯನೇ ಬಿಟ್ಟು ಹೋಯ್ತದೆ ನೋಡ್ತಿರು ಅಂತ ಈಶ್ವರಿ ಯೋಚನೆ ಮಾಡ್ತಾಳೆ. ಮಾತಾಡಿ ಸರ್, ನಿಮ್ಮನ್ನೇ ಕೇಳ್ತಿರೋದು ಅಂತಾಳೆ ಪ್ರೆಸ್ನವಳು. ಆಗ ವಿದ್ಯಾ ಒಳಗಿನಿಂದ ಬಂದು ಎಕ್ಸ್ಕ್ಯೂಸ್ ಮೀ ಅಂತಾಳೆ. ಆಗ ಎಲ್ಲರೂ ಶಾಕ್ನಿಂದ ವಿದ್ಯಾನೇ ನೋಡ್ತಾರೆ. ಶಿವರಾಮೇಗೌಡರ ಹತ್ರ ಬಂದು ನಿಂತ್ಕೋತಾಳೆ ವಿದ್ಯಾ. ಆಚೆ ಕಡೆಗೆ ಕೊನೆಗೆ ಹೋದವರು ನಾವೇ ಅಲ್ವೇ, ಆವಾಗ ಇವಳು ಇರಲಿಲ್ಲ, ಇವಾಗ ಎಲ್ಲಿಂದ ಬಂದ್ಲವ್ವ ಅಂತಾಳೆ ವಿನಂತಿ. ನನಗೂ ಏನು ಗೊತ್ತಾಗ್ತಿಲ್ಲ ಕಣೆ, ಒಸಿ ಇರೆ ಅಂತಾಳೆ ಸಾವಿತ್ರಿ. ಮಾವಯ್ಯ ನಿಮಗೆ ಕಾಫಿ ತಗೊಳ್ಳಿ, ನೀವೆಲ್ಲರೂ ಬಂದಿರೋದು ನನಗೆ ಗೊತ್ತಿರಲಿಲ್ಲ, ಅದಕ್ಕೆ ನಿಮಗೆಲ್ಲ ಕಾಫಿ ಮಾಡ್ಕೊಂಡು ಬರೋಕ್ಕಾಗಲಿಲ್ಲ, 5 ನಿಮಿಷ ಇರಿ, ಹೋಗಿ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತಾಳೆ ವಿದ್ಯಾ. ನೀವು ನಿಜವಾಗ್ಲೂ ಮನೆ ಒಳಗಡೆನೇ ಇದ್ದೀರಾ ಅಂತಾಳೆ ರಿಪೋರ್ಟರ್. ಇದೇನು ಪ್ರಶ್ನೆ ಅಂತ ಕೇಳ್ತಿದ್ದೀರಾ ಮೇಡಮ್, ನಾನು ಈ ಹಟ್ಟಿ ಸೊಸೆ ಅನ್ಮೇಕೆ ಈ ಹಟ್ಟಿ ಒಳಗಿಲ್ಲದೆ ನಾನು ಎಲ್ಲಿ ಹೋಗಲಿ ಹೇಳಿ ಅಂತಾಳೆ ವಿದ್ಯಾ. ಅಲ್ಲ, ನೀವು ಔಟ್ ಹೌಸಲ್ಲಿ ಇರೋ ಹಾಗೆ ಮಾಡಿದ್ದಾರೆ, ನೀವು ಅಲ್ಲೇ ಇದ್ದೀರಾ ಅನ್ನೋ ಆರೋಪ ಕೇಳಿ ಬರ್ತಿತ್ತಲ್ಲ ಅಂತಾಳೆ ರಿಪೋರ್ಟ್. ಆರೋಪಕ್ಕೆ ಏನು ಬಿಡಿ ಮೇಡಮ್, ತಲೆ ಬುಡ ಇಲ್ಲದೇ ಇದ್ರೂ ಬರ್ತಾನೆ ಇರುತ್ತೆ. ಒಬ್ಬರು ಸಾರ್ವಜನಿಕ ಜೀವನದಲ್ಲಿ ಒಳ್ಳೆ ಹೆಸರು ಮಾಡವ್ರೆ ಅಂದರೆ ಸಾಕು, ಅದರಲ್ಲೂ ನಮ್ಮ ಮಾವಯ್ಯನಂಥವ್ರ ಹೆಸರನ್ನು ಹಾಳು ಮಾಡಬೇಕು ಅಂತ ಕೆಲವು ಜನಗಳು ಇರ್ತಾರೆ. ಅಂಥವ್ರು ಯಾರೋ ಆಧಾರನೇ ಇಲ್ಲದೆ ನಮ್ಮ ಮಾವಯ್ಯನ ಮೇಲೆ ಆರೋಪ ಮಾಡವ್ರೆ, ಅದನ್ನು ನೀವೆಲ್ಲ ಹೆಂಗೆ ನಂಬ್ತೀರಾ ಅಂತಾಳೆ ವಿದ್ಯಾ. ಅಂದಾಗೆ ಮೇಡಮ್, ನಿಮ್ಮ ಡಿವೋರ್ಸ್ ಕೇಸ್ ಕೋರ್ಟಲ್ಲಿ ನಡೀತಿದೆ, ಇದೆಲ್ಲ ನಡೀತಾ ಇರೋದು ಸತ್ಯ ಅಂತ ಅನ್ನಿಸ್ತು, ಹಾಗಾಗಿ ನಿಮಗೆ ನಿಮ್ಮ ಮನೆ ಹತ್ರ ಬಂದ್ವಿ ಅಂತಾರೆ ರಿಪೋರ್ಟರ್. ನೋಡಿ, ಕೇಸ್ ನಡೀತಿರೋದು ಸತ್ಯ, ಅದು ಇಡೀ ರಾಜ್ಯಕ್ಕೆ ಗೊತ್ತಿರೋ ವಿಷಯ, ಅದು ನಮ್ಮ ವೈಯಕ್ತಿಕ ವಿಚಾರ ಅನ್ನೋದನ್ನು ನಾನು ಆಗಲೇ ಹೇಳಾಗಿದೆ ಅಲ್ವೇ ಅಂತಾಳೆ ವಿದ್ಯಾ. ಆದರೂ ನೀವು ಔಟ್ ಹೌಸಲ್ಲಿ ಇರೋದನ್ನು ನೋಡಿರೋರು ಹೇಳಿದ್ದಾರೆ ಅಂತಾಳೆ ಪ್ರೆಸ್ನವಳು. ನೋಡಿ, ನಮ್ಮ ಹಟ್ಟಿನಲ್ಲಿ ಆದ್ರೂ ನಮ್ಮ ಅಮ್ಮಮ್ಮಂಗೆ ನಮ್ಮ ಮಾವಂಗೆ ಸೌದೆ ಒಲೆಯಲ್ಲಿ ಬಾಡೂಟ ತಿಂಡಿ ಅಭ್ಯಾಸ. ಈ ಹಟ್ಟಿನಲ್ಲಿ ಸೌದೆ ಒಲೆ ಇಲ್ಲ, ಅದಕ್ಕೆ ಅಲ್ಲಿ ಅಡುಗೆ ಮಾಡೋದು, ಆವಾಗ ನಾವು ಅಲ್ಲೇ ಇರ್ತೀವಿ, ಅದನ್ನು ನೋಡಿ ನಿಮಗೆ ಹೇಳಿರ್ಬೋದು, ಇಲ್ಲ ಯಾರೋ ಬೇಕಿದ್ರೆ ನಿಮಗೆ ವಿಡಿಯೋನೋ ಫೋಟೋನೋ ತೆಗೆದು ಕಳಿಸಿರ್ಬೋದು, ಅದೆಲ್ಲ ದಿಟ್ಟ ಆಗೋಕ್ಕಿಲ್ಲ ಅಲ್ವಾ ಮೇಡಮ್ ಅಂತಾಳೆ ವಿದ್ಯಾ. ಹಾಗಿದ್ರೆ ನಿಮಗೆ ಅನ್ಯಾಯ ಆಗಿಲ್ವಾ ಅಂತಾಳೆ ರಿಪೋರ್ಟರ್. ನೋಡಿ, ನಾನು ಓದ್ತಿರೋಳು, ಪ್ರಪಂಚ ಜ್ಞಾನ ಇರೋಳು, ಅನ್ಯಾಯ ಆದರೆ ನ್ಯಾಯ ಎಲ್ಲಿ ಕೇಳಬೇಕು ಅಂತ ಗೊತ್ತಿರೋಳು, ಅನ್ಮೇಕೆ ಹಾಗೇನಾರ ಆಗಿದ್ರೆ ನಾನು ಸುಮ್ಕೆ ಇರ್ತಿದ್ನಾ ಹೇಳಿ? ಇಲ್ಲ ತಾನೆ, ನಮ್ಮ ಮಾವಯ್ಯ ನಾನು ಈ ಹಟ್ಟಿಗೆ ಸೊಸೆಯಾಗಿ ಬಂದಾಗಿಂದ ನನಗೇನು ಗೌರವ ಕೊಡಬೇಕು, ನನಗೇನು ಸ್ಥಾನ ಕೊಡಬೇಕು ಅದೆಲ್ಲನೂ ಕೊಟ್ಟವ್ರೆ, ಅದ್ರ ಬಗ್ಗೆ ನಿಮಗೆಲ್ಲ ಯಾವ ಅನುಮಾನ ಬೇಡ. ಬೇರೆ ಹೆಣ್ಮಕ್ಳಿಗೆ ಅನ್ಯಾಯ ಆದ್ರೂ ನಮ್ಮ ಮಾವಯ್ಯ ಸಹಿಸೋಕ್ಕಿಲ್ಲ, ಅಂಥದ್ರಲ್ಲಿ ಅವ್ರು ಸೊಸೆಗೆ ಅನ್ಯಾಯ ಮಾಡ್ತಾರೆ ಅಂತ ಬೇರೆ ಯಾರು ಹೇಳಿರೋದನ್ನು ನೀವು ಹೇಗೆ ನಂಬ್ತೀರಾ? ಇದೆಲ್ಲ ಸತ್ಯಕ್ಕೆ ದೂರ ಆಗಿರೋ ಮಾತು. ಇವರನ್ನು ರಾಜಕೀಯವಾಗಿ ಹೆದರಿಸೋಕ್ಕೆ ಆಗದೆ ಇರೋರು ಇವ್ರ ಮೇಲೆ ಸುಳ್ಳು ಆರೋಪ ಮಾಡ್ತವ್ರೆ. ನೀವು ಬಂದಿದ್ದು ಶಾನೆ ಒಳ್ಳೇದಾಯ್ತು ಬಿಡಿ, ಇಲ್ಲಿ ಏನು ನಡೀತಿದೆ ಅಂತ ನೀವು ಕಣ್ಣಾರೆ ಕಂಡಿದ್ದೀರಾ ಅಲ್ವೇ, ಅದನ್ನು ರಾಜ್ಯದ ಜನತೆಗೆ ತಿಳಿಸಿಬಿಡಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ, ಇರಿ ನಿಮಗೆಲ್ಲ ಕಾಫಿ ಮಾಡ್ಕೊಂಡು ತೊಗೊಂಡು ಬರ್ತೀನಿ ಅಂತ ವಿದ್ಯೆ ಹೊರಡುವಾಗ, 1 ನಿಮಿಷ ಮೇಡಮ್, ಪರವಾಗಿಲ್ಲ, ಸಚಿವರ ಮೇಲೆ ಬಂದಿರೋ ಆರೋಪ ಸುಳ್ಳು ಅಂತಾಯಿತು, ತೊಂದರೆ ಕೊಟ್ಟಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ ಸರ್ ಅಂತ ಪ್ರೆಸ್ನವರು ಅಲ್ಲಿಂದ ಹೋಗ್ತಾರೆ. ಎಲ್ಲರೂ ಉಫ್ ಅಂತ ಉಸಿರು ಬಿಡ್ತಾರೆ. ಭದ್ರ ಖುಷಿಯಿಂದ ವಿದ್ಯಾನೇ ನೋಡ್ತಾನೆ. ಎಲ್ಲೋ ಇದ್ರೂ ಇವನ್ನ ಕಾಪಾಡೋದಕ್ಕೆ ಇಲಿ ಥರ ಬಂದಂಗೆ ಬರ್ತಾಳಲ್ಲ ಈ 3 ಅಡಿ ಅಂತ ಈಶ್ವರಿ ಯೋಚನೆ ಮಾಡ್ತಾಳೆ. ಅವ್ವ, ಇದರಲ್ಲಿ ಈಶ್ವರಿ ಅತ್ತೆ ಇದೇನಾದರೂ ಕುಮ್ಮಕ್ಕಿತ್ತೀಯಾ ಅಂತಾಳೆ ವಿನಂತಿ. ಮೀಡಿಯಾದವರು ಆಚೆ ಇದ್ದಿದ್ದೇನೋ ಓಕೆ, ಆದರೆ ಬಳಿಕ ಒಳಗೆ ಬಂದವ್ರೆ ಅಂದರೆ ಇದ್ದರೂ ಇರ್ಬೋದು ಕಣೆ, ಏನು ಹೇಳೋಕ್ಕಾಗಲ್ಲ ಅಂತಾಳೆ ಸಾವಿತ್ರಿ. ಲೇ ವಿದ್ಯಾ, ಅದು ಹೆಂಗೆ ಒಳಗೆ ಬಂದೆ ನೀನು ಅಂತಾರೆ ಅಜ್ಜಿ. ಅವ್ವ, ಅವರೆಲ್ಲರೂ ಕ್ಯಾಮರಾ ಹಿಡ್ಕೊಂಡು ಗೇಟ್ ಹತ್ತಾವ ನಿಂತಿದ್ರು, ನೀವೆಲ್ಲರೂ ಶಾನೆ ಟೆನ್ಷನಲ್ಲಿದ್ರಿ, ಅದನ್ನು ನಾನು ನೋಡಿದೆ, ಆಮೇಲೆ ಕನಿಸ್ತು ಏನೋ ಸಮಸ್ಯೆ ಆಗಿರ್ಬೋದು ಅಂತವ, ಅದಕ್ಕೆ ಹಿಂದಿನ ಬಾಗಿಲಿಂದ ನಾನು ಒಳಗೆ ಬಂದೆ ಅಂತ ವಿದ್ಯಾ ವಾಪಸ್ ಹೋಗುವಾಗ ಶಿವರಾಮೇಗೌಡರು ನಿಂತ್ಕೊಳ್ಳವ ಅಂತಾರೆ. ಹೊಸ್ಲು ಹೊರಗಡೆ ಹೆಜ್ಜೆ ಹಾಕಬೇಕು ಅನ್ನೋಳು ಹಾಗೆ ನಿಂತ್ಕೋತಾಳೆ ವಿದ್ಯಾ.
ವಿದ್ಯಾ. ಇವತ್ತು ನಾನು ತುಂಬ ಮುಜುಗರದಿಂದ ಸನ್ನಿವೇಶದಲ್ಲಿ ಸಿಕ್ಕಾಕೊಂಡಿರುವಾಗ ನೀನು ಬಂದು ನನ್ನ ಮಾನ ಉಳಿಸ್ಬಿಟ್ಟೆ. ನಾನು ನನ್ನ ಬದುಕಿನಲ್ಲಿ ಯಾರನ್ನು ಏನೂ ಕೇಳ್ದವನಲ್ಲ, ನಿಂತವ ಮೊದಲನೇಕಿತ ಕೇಳ್ತೀವಿ, ಹಟ್ಟಿ ಒಳಗಡೆ ಬಾರವ್ವ ಅಂತಾರೆ ಶಿವರಾಮೇಗೌಡರು. ಈ ಒಂದು ವಿಚಾರದಲ್ಲಿ ನನ್ನನ್ನು ಬಲವಂತ ಮಾಡಬೇಡಿ ಮಾವಯ್ಯ ಅಂತ ವಿದ್ಯೆ ಹೇಳುವಾಗ 1 ನಿಮಿಷ ಅಂತಾರೆ ಶಿವರಾಮೇಗೌಡರು. ವಿದ್ಯಾ ನಿಂತ್ಕೋತಾಳೆ. ನೀನು ನನ್ನ ಬದುಕನ್ನು ನೋಡಿದ್ಯಾ? ಈ ಶಿವರಾಮೇಗೌಡ ಯಾರ ಹತ್ರನಾದರೂ ಏನಾದರೂ ಕೇಳಿದ್ದನ್ನು ನೋಡಿದ್ಯಾ? ಯಾಕಂದರೆ ನನಗೆ ಕೊಟ್ರೂಡಿ ಇಲ್ಲಿವರೆಗೂ ಯಾರ ಹತ್ರನೂ ಕೈ ಚಾಚಿಲ್ಲ. ಅಂಥವನು ಇವತ್ತು ನಿನ್ನ ಮುಂದ್ಗುಟ್ಟೆ ನಿಂತ್ಕೊಂಡು ಕೇಳ್ತೀವಿ ಅಂತಂದರೆ ಈ ಮಾವಯ್ಯನಿಗೆ ಮರ್ಯಾದೆ ಕೊಡ್ತೀಯಾ ಇಲ್ವಾ ಅಂತಾರೆ ಶಿವರಾಮೇಗೌಡರು. ಕೊಡ್ತೀನಿ ಮಾವಯ್ಯ ಅಂತಾಳೆ ವಿದ್ಯಾ. ಅಂದಮೇಕೆ ನೀನು ಈ ಹಟ್ಟಿ ಒಳಗೆ ಬರಬೇಕು ಅಂತ ನಾನು ಬಯಸ್ತಾ ಇವ್ನಿ. ಮುಂದೆ ಇಟ್ಟು ಹೆಜ್ಜೆನ ಹಿಂದೆ ತಗೊಳವ. ನೀನು ಈ ಮಾವಯ್ಯನಿಗೆ ಬೆಲೆ ಕೊಡ್ತೀನಿ ಅನ್ನೋ ಮಾತೇ ನಿಜವಾಗಿದ್ರೆ ಈ ಮಾವಯ್ಯನ ಮಾತಿಗೆ ಬೆಲೆ ಕೊಡ್ತೀಯಾ? ಇನ್ನು ಒಂದು ಮಾತಾಡದೆ ಒಳಗೆ ಬಾರೆ ಅಂತಾರೆ ಶಿವರಾಮೇಗೌಡರು. ಲೇ ವಿದ್ಯಾ, ನನ್ನ ಮಗನ ಕೈ ಯಾವತ್ತೂ ಭೂಮಿ ನೋಡ್ತಾವೆ ಹೊರತು ಆಕಾಶ ನೋಡಿಲ್ಲ. ಯಾವತ್ತು ನೀಡಿದ ಕೈ ಇವತ್ತು ನಿಂತವ ಬೇಡ್ತಾ ಇದ್ದಾವೆ. ಬೇಡ ಅಂತ ಹೇಳಬೇಡ ವಿದ್ಯಾ ಅಂತಾರೆ ಅಜ್ಜಿ. ಆಗ ವಿದ್ಯಾ ಕಣ್ಣು ಮುಚ್ಕೊಂಡು ಅವತ್ತು ಭದ್ರ ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋದು ನನ್ನ ಪಿಂಡ ಅಲ್ಲ ಅಂದಿದ್ದನ್ನು ನೆನ್ಪು ಮಾಡ್ಕೋತಾಳೆ. ಈಚೆ ನವ್ಯ ಸುಭಾಸನ ಹತ್ರ, ನಿನಗೆ ಯಾರು ಹೇಳಿದ್ದು ಇಲ್ಲಿ ಬಂದು ಕೂತ್ಕೊಳ್ಳೋಕ್ಕೆ? ನನ್ನ ಬೆಡ್ ಮೇಲೆ ಯಾಕೆ ಕೂತ್ಕೊಂಡಿದ್ದೀರಾ ಅಂತಾಳೆ. ಆಗ ಈಶ್ವರಿ ಬಂದು ಅವ್ನು ನಿನ್ನ ಗಂಡ ಅಂತಾಳೆ. ಇವನಿಗೆ 6 ತಿಂಗಳು ಟೈಮ್ ಕೊಟ್ಟಿದ್ದೀನಿ. ಅಲ್ಲಿವರೆಗೂ ಇವನು ಅಲ್ಲೇ ಬಿದ್ದಿರಬೇಕು. ಇವನು ಬದಲಾಗಿದ್ದಾನೆ ಅನ್ನೋದು ನನಗೆ ಗೊತ್ತಾಗಬೇಕು ಅಂತಾಳೆ ನವ್ಯ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.